ಇವಾಗ ಜಡ್ಜಸ್ ಲೈಫ್ ಸ್ಟೈಲು ನಿಮ್ಗೆ ಹೇಳಬೇಕು ಅಂದರೆ ಅದು ಒಂದು ಸ್ವಲ್ಪ ನಮಗೆ ಲಿಬರಲ್ ಆಗಿ ಇರಲಿಕ್ಕೆ ಸ್ವಲ್ಪ ಕಷ್ಟನೇ. ಚಿಕ್ಕ ಚಿಕ್ಕ ಊರಲ್ಲಿ ಪೋಸ್ಟಿಂಗ್ ಆಗುತ್ತೆ, ಅವರ ಸ್ವಂತ ಊರಲ್ಲಿ ಪೋಸ್ಟಿಂಗ್ ಮಾಡಂಗಿಲ್ಲ ಜಡ್ಜಸ್. ಬೇರೆ ಬೇರೆ ತಾಲೂಕು ಅಥವಾ ಬೇರೆ ಜಿಲ್ಲೆ ಆ ಥರದಲ್ಲಿ ಮಾತ್ರ ಮಾಡಬೇಕು, ಸ್ವಂತ ಊರಲ್ಲಿ ಯಾವುದೇ ಕಾರಣಕ್ಕೂ ಪೋಸ್ಟಿಂಗ್ ಮಾಡಂಗಿಲ್ಲ. ಅವರು ಅದನ್ನು ಒಂದು ಸಮಾಜದಲ್ಲಿ ಅವರೊಂದು ಗಾಜಿನ ಮನೇಲಿದ್ದಾಗೆ. ಸೊ ಹಾಗಾಗಿ ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ಇವರು ನಮ್ಮ ಮುಂದೆ ಬಂದು ವಾದ ಮಾಡಬಾರ್ದು, ಯಾಕೆಂದ್ರೆ ಅವರು ನನಗೆ ತುಂಬ ಕ್ಲೋಸು, ಕನೆಕ್ಷನ್ ಇದೆ. ಸೊ ನಾನು ಪ್ರೆಜುಡೈಸ್ ಆಗ್ಬೋದು. ನನ್ನ ಕ್ಲೋಸ್ ಇದ್ದು ನನ್ನ ಫ್ಯಾಮಿಲಿ ಮೆಂಬರ್ಸ್ ಕೇಸ್ನೇ ನಾನು ನಡೆಸಿದ್ರೆ ನಾನು ಪ್ರೆಜುಡೈಸ್ ಆಗ್ಬೋದು. ಹಾಗಾಗಿ ನಾಟ್ ಬಿಫೋರ್ ಮೀ ಅಂತ ಮಾಡ್ತಾರೆ. ಅವರು ಆ ಜಸ್ಟಿಸ್ ಮುಂದೆ ಅಥವಾ ಆ ಜಡ್ಜ್ ಮುಂದೆ ಹೋಗಿ ವಾದ ಮಾಡುವ ಅವಕಾಶವೇ ಇಲ್ಲ. ಸೊ ಅವ್ರಿಗೆ ಎಷ್ಟು ವರ್ಕ್ ಪ್ರೆಷರ್ ಇರತ್ತೆ ಅಂತಂದ್ರೆ, ಪಾರ್ಟಿ, ಸಿನಿಮಾ, ಎವ್ರಿ ವೀಕೆಂಡ್ ನಮ್ಮ ಏನು IT ಫೀಲ್ಡು ಅಥವಾ MNC ವರ್ಕ್ ಮಾಡ್ತಾರಲ್ಲ, ಅದನ್ನ ಮಾಡಕ್ ಸಾಧ್ಯತೆನೇ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನೀವು ಅಲ್ಲಿ ಹೈಕೋರ್ಟಲ್ಲಿ ಹೋಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. 1 ನಿಮಿಷ ಬಿಟ್ಟರೆ ಮ್ಯಾಕ್ಸಿಮಮ್ 2 ಮಿನಿಟ್ಸಲ್ಲಿ ನಿಮ್ಮ ಒಂದು ಫಾರ್ ಎಕ್ಸಾಂಪಲ್ ಒಂದು 60-70 ಪೇಜನ್ನು ನೀವು ಫೈಲ್ ಮಾಡಿರ್ತೀರಿ ನಿಮ್ಮ ಪಿಟಿಷನ್ನ ಅಂದರೆ, ಅದನ್ನು ನೋಡಿ ಅವರು ವಿತಿನ್ 2 ಮಿನಿಟ್ಸಲ್ಲಿ ಸ್ಟೇ ಕೊಡಬೇಕಾ, ನೋಟಿಸ್ ಮಾಡಬೇಕಾ, ಇದು ಏನು ಅಂತ ಹೇಳಿ ಅರ್ಥ ಮಾಡ್ಕೊಂಡು ಆರ್ಡರ್ ಬರೀತಾರೆ. ಕೋರ್ಟ್ ಇವಾಗ ಹೈಕೋರ್ಟ್ 10:30 4:30 to 5 ಅವ್ರಿಗೆ ಸಿಟ್ಟಿಂಗ್ ಇದೆ ಅಂತಂದರೆ, ಅಲ್ಲಿ ಸಿಟ್ಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗಿ ಆರಾಮ್ಸೆ ರೆಸ್ಟ್ ಮಾಡೋದು, ಮಜಾ ಮಾಡೋದು ಅನ್ನೋ ಪ್ರಶ್ನೆನೇ ಇಲ್ಲ. ಬಿಕಾಸ್ ನಾಳೆ ಬೆಳಗ್ಗೆ 150 ಕೇಸ್ ಲಿಸ್ಟ್ ಆಗಿರುತ್ತೆ. ಆ 150 ಕೇಸ್ನ ಅವ್ರು ಓದ್ಕೊಂಡು ಬರಬೇಕು. ಅದನ್ನು ಓದ್ಕೊಂಡು ಬಂದು ಆರ್ಗ್ಯುಮೆಂಟ್ ಕೇಳಿ ಆದೇಶ ಕೊಡಬೇಕು. ಸರ್, ಎಲ್ರಿಗೂ ಒಂದು ಕುತೂಹಲ ಇರುತ್ತೆ, ಜಡ್ಜ್ ಆದರೆ ಅವ್ರ ಲೈಫ್ ಹೇಗಿರುತ್ತೆ ಮೇಲೆ. ಇವಾಗ ನಮಗೆ ಎಲ್ರಿಗೂ ಗೊತ್ತಿದೆ, MLA ಆದ್ರೆ ಹೇಗಿರುತ್ತೆ, ಸೆಲೆಬ್ರಿಟಿ ಆದ್ರೆ ಹೇಗಿರುತ್ತೆ. ಇವಾಗ ಸೆಲೆಬ್ರಿಟಿಗಳ ಸಾಲಲ್ಲಿ ಜಡ್ಜ್ಗಳಿದ್ದಾರೆ, ಅವ್ರ ಲೈಫ್ ಸ್ಟೈಲ್ ಏನು ಒಂದ್ಸಲ ಇವಾಗ ಡಿಕ್ಲೇರ್ ಆಯ್ತು ಇವ್ರು ಜಡ್ಜ್ ಅಂತ. ಸಿವಿಲ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಆ ಥರನೂ ಬೇರೆ ಬೇರೆ ಥರ ಇದೆಯಲ್ಲ, ಎಲ್ರಿಗೂ ಒಂದು ಯೂನಿಫಾರ್ಮ್ ಲೈಫ್ ಸ್ಟೈಲ್ ಇದೆಯಾ, ಹೇಗಿದೆ ಅಂತ? ಅಲ್ಲ, ಇವಾಗ ಜಡ್ಜಸ್ ಲೈಫ್ ಸ್ಟೈಲು ನಿಮ್ಗೆ ಹೇಳಬೇಕು ಅಂದರೆ ಅದು ಒಂದು ಸ್ವಲ್ಪ ನಮಗೆ ಲಿಬರಲ್ ಆಗಿ ಇರಲಿಕ್ಕೆ ಸ್ವಲ್ಪ ಕಷ್ಟನೇ. ಯಾಕೆ ಅಂತಂದರೆ, ಜಡ್ಜಸ್ಸು ಇವಾಗ ಅವರ ಪರ್ಸ್ನಲ್ ವೈಯಕ್ತಿಕವಾದ ಫಂಕ್ಷನ್ ಅಟೆಂಡ್ ಆಗ್ಬೋದು, ಮದುವೆನೋ ಕಾರ್ಯನೋ ಅದಾಗ್ಬೋದು, ಅದಕ್ಕೇನು ಬಾರಿಲ್ಲ. ಅಥವಾ ಗೌರ್ಮೆಂಟಿಂದ ಏನೇನು ಫಂಕ್ಷನ್ ನಡೀತಾ ಇದೆ, ಅಥವಾ ಕೋರ್ಟಿಂದ ಏನೇನು, ಜುಡಿಷರಿಯಿಂದ ಏನೇನು ಫಂಕ್ಷನ್ಸ್ ಇದೆ, ಅದರಲ್ಲಿ ಅಟೆಂಡ್ ಆಗ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ಜಡ್ಜಸ್ಗೇನು ಅಂತಂದರೆ, ಅವರು ಡೈರೆಕ್ಟಾಗಿ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಅಥವಾ ಯಾವುದೇ ರಾಜಕಾರಣಿಗಳ ಜೊತೆ ವೇದಿಕೆ ಹಂಚ್ಕೊಳ್ಳೋದು, ಈ ಥರ ಎಲ್ಲ ಮಾಡಂಗೆ ಇಲ್ಲ. ಆ್ಯಂಡ್ ಇವನ್ ಮೋರ್, ಕ್ಲೈಂಟ್ಗಳ ಜೊತೆನೂ ಪರ್ಸ್ನಲ್ ಇಂಟರಾಕ್ಷನ್ ತುಂಬ ಶೋಕೇಸ್ ಮಾಡೋಕ್ಕೆ ಹೋದರೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕೆಂದರೆ ಜುಡಿಷರಿ ಅನ್ನೋದು ಒಂದು ಹೈ ಎಸ್ಟೀಮ್ ಲೆವೆಲಲ್ಲಿ ಇರೋದ್ರಿಂದ ಜನರಿಗೆ ಒಂದು ಅಪನಂಬಿಕೆ ಶುರು ಆಗ್ಬೋದು. ಹಾಗಾಗಿ ಅವರು ಇದನ್ನೆಲ್ಲ ಮಾಡಲಿಕ್ಕೆ ಒಂದು ಲಿಮಿಟೇಷನ್ ಅವ್ರಿಗೆ ಇದ್ದೇ ಇರುತ್ತೆ ಯಾವುದೇ ಟೈಮಲ್ಲಿ. ಸರ್, ಒಂದು ಎಲಾಬ್ರೇಟ್ ಆಗಾದರೆ, ಈಗ ಒಬ್ಬರು ಜಡ್ಜ್ ಇದ್ದಾರೆ, ಅವ್ರ ಮನೇಲಿ ಹೇಗಿರಬೇಕು ಅಂದರೆ, ಇವಾಗ ಜನರಲ್ ಅವ್ರ ದಿನಚರಿ ಹೇಳೋದಾದರೆ, ಅವರು ನಾರ್ಮಲ್ ಕ್ಯಾಂಪ್ ಮಾಡಿಕೊಂಡು ಯಾವ ಜೊತೆ ನಾವು ಮಾತಾಡಿಕೊಂಡು ಸೋಷಲ್ ಆಗಿ ನೀಡಿದ, ಅದಾದ್ಮೇಲೆ ಬರುವಂಥ ಕ್ಲೈಂಟ್ಸ್ ಹತ್ರ ಮಾತಾಡ್ಬೋದಾ, ಅಡ್ವೊಕೇಟ್ಸ್ ಹತ್ರ ಮಾತಾಡ್ಬೋದಾ, ಫಂಕ್ಷನ್ಸ್ ಅಟೆಂಡ್ ಮಾಡ್ಬೋದಾ, ಪಾರ್ಟೀಸ್ ಅಟೆಂಡ್ ಮಾಡ್ಬೋದಾ, ಸೋಷಿಯಲ್ ಪ್ರೋಗ್ರಾಮ್ಸ್, ಧಾರ್ಮಿಕ ಕಾರ್ಯಗಳು ಅಟೆಂಡ್ ಮಾಡ್ಬೋದಾ, ಅವ್ರ ಬಗ್ಗೆ ಬ್ರೀಫಾಗಿ ಒಂದು 5 minutes ಎಕ್ಸ್ಪ್ಲೇನ್ ಮಾಡಿ ಸರ್. ಹೇಗಿರುತ್ತೆ ಅವ್ರ ಲೈಫ್ ನಿಜವಾಗ್ಲೂ? ಒಂದ್ಸರಿ ಜಡ್ಜ್ ಅಂತ ಆಯ್ಕೆ ಆಯಿತು, ಅದಾದ್ಮೇಲೆ ಟ್ರೈನಿಂಗ್ ಪೀರಿಯಡ್ ಇದೆಯಾ, ಅದೆಲ್ಲ ಹೇಳಿ. ನೋಡಿ, ಜಡ್ಜಸ್ ಅಂತ ಇವಾಗ ನೀವು ನೋಡಿರಬೇಕು, ಈಗ ಮೊನ್ನೆ ಮೀಡಿಯಾದಲ್ಲಿ ಎಲ್ಲ ಬಂತು, ಎಕ್ಸಾಮ್ ಎಲ್ಲ ಕ್ಲಿಯರ್ ಆಗಿ ಆಲ್ಮೋಸ್ಟ್ ಒಂದು 60-70 ಮೆಂಬರ್ಸ್ ಏನೋ 82 ಮೆಂಬರ್ಸ್ ಏನೋ ಜಡ್ಜಸ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಸೊ ಅವರಿಗೆ ಟ್ರೈನಿಂಗ್ ಇದ್ದೇ ಇರುತ್ತೆ. ಈಗ ಇನಿಷಿಯಲ್ ಟೈಮಲ್ಲಿ ಅವ್ರಿಗೆ ಒಂದು 6 months ಪ್ರೊಬೇಷನ್ ಅಂತ ಇರುತ್ತೆ. ಸೊ ಅವರು ಅದನ್ನು ಟ್ರೈನಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಮತ್ತೆ ಏನು ಅಂತಂದರೆ, ಇವಾಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವರಿಗೆ ಯಾವುದೊಂದು ಚಿಕ್ಕ ಊರಲ್ಲಿ ಜೂನಿಯರ್ ಡಿವಿಷನ್ ಅಂತ ಕೊಡ್ತಾರೆ. ಸೊ ಅವ್ರಿಗೆ ಒಂದು ಚಿಕ್ಕ ಊರಲ್ಲಿ ಅವರಿಗೆಲ್ಲ ಇದು ಒಂದು ಕಲಿಕೆಯ ಪ್ರಯತ್ನದಲ್ಲಿ ಇರ್ತಾರೆ. ಅವರು ಚಿಕ್ಕ ಊರಲ್ಲಿ ಪೋಸ್ಟಿಂಗ್ ಆಗುತ್ತೆ. ಅವರ ಸ್ವಂತ ಊರಲ್ಲಿ ಪೋಸ್ಟಿಂಗ್ ಮಾಡಂಗಿಲ್ಲ ಜಡ್ಜಸ್. ಬೇರೆ ಬೇರೆ ತಾಲೂಕು ಅಥವಾ ಬೇರೆ ಜಿಲ್ಲೆ ಆ ಥರದಲ್ಲಿ ಮಾತ್ರ ಮಾಡಬೇಕು. ಸ್ವಂತ ಊರಲ್ಲಿ ಯಾವುದೇ ಕಾರಣಕ್ಕೂ ಪೋಸ್ಟಿಂಗ್ ಮಾಡಂಗಿಲ್ಲ.
ಆದಮೇಲೆ ಅವರಿಗೆ ಒಂದು ನೆಕ್ಸ್ಟ್ ಜೂನಿಯರ್ ಡಿವಿಷನಿಂದ ಅವ್ರು ಸೀನಿಯರ್ ಡಿವಿಷನಿಗೆ ಬರ್ತಾರೆ. ಅದಾದಮೇಲೆ ಎಕ್ಸ್ಪೀರಿಯನ್ಸ್ ಮೇಲೆ ಅವರು ಡಿಸ್ಟ್ರಿಕ್ಟ್ ಕೋರ್ಟಿಗೆ ಹೋಗ್ತಾರೆ. ಅದಾದಮೇಲೆ ಪ್ರಮೋಷನ್ ಆಗಿ ಮತ್ತೆ ಹೈಕೋರ್ಟಿಗೆ ಬರ್ಬೋದು, ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಅದೆಲ್ಲ ಸಾಧ್ಯತೆ ಪಾಸಿಬಿಲಿಟೀಸ್ ಇದೆ. ಆಮೇಲೆ ನೀವು ಇನ್ನೊಂದು ಕ್ವಶನ್ ಕೇಳಿದ್ರಿ, ಅವ್ರ ಸೋಷಿಯಲ್ ಲೈಫ್ ಹೇಗಿರುತ್ತೆ ಅಂತ. ಇವಾಗ ನೋಡಿ, ಈಗ ಅವರ ಪರ್ಸ್ನಲ್ ಕೆಲಸ ಕಾರ್ಯಗಳನ್ನ ಮಾಡಬಾರ್ದು, ಅಥವಾ ಪರ್ಸ್ನಲ್ ಮದುವೆ ಅಥವಾ ಯಾವುದೇ ಒಂದು ಫಂಕ್ಷನ್ನ ಅಟೆಂಡ್ ಆಗಬಾರ್ದು ಅಥವಾ ಆ ಥರ ಏನೂ ಬಾರಿಲ್ಲ. ಅವರು ಅವ್ರದ್ದೇ ಆದ ಒಂದು, ಅವರು ಆ್ಯಕ್ಚುಲಿ ಹ್ಯೂಮನ್ಸೇ. ಸೊ ಅವರಿಗೂ ಹಾಗೆ ಆಗಿ ಅದನ್ನೆಲ್ಲ ಅಟೆಂಡ್ ಆಗಲಿಕ್ಕೆ ಎಲ್ಲ ರೀತಿಯ ಸಾಧ್ಯತೆ ಇದೆ. ಸೊ ಅದರಲ್ಲಿ ಏನು ಬಾರಿಲ್ಲ. ಆದರೆ ಏನು ಅಂತಂದರೆ, ಅದೇ ನಾನು ಮೊದಲೇ ಹೇಳ್ದಂಗೆ, ಜುಡಿಷರಿ ಅನ್ನೋದು ಒಂದು ಹೈ ಎಸ್ಟೀಮ್ ಪೊಸಿಷನ್ ಆಗಿರೋದ್ರಿಂದ ಈಗ ಯಾವುದೇ ಒಬ್ಬ ಕಕ್ಷಿದಾರನ ಜೊತೆ ಅಂದರೆ ತುಂಬ ಪರ್ಸ್ನಲ್ ಸಂಬಂಧಗಳು ಅಥವಾ ಒಂದು ವಕೀಲರ ಜೊತೆ ತುಂಬ ಪರ್ಸ್ನಲ್ ಸಂಬಂಧಗಳನ್ನು ಅದನ್ನೆಲ್ಲ ಮಾಡಿದಾಗ ಅದು ನಾವು ಸಮಾಜಕ್ಕೆ ಬೇರೆ ಥರ ಪೋರ್ಟ್ರೇ ಮಾಡ್ದಂಗೆ ಆಗತ್ತೆ. ಸೊ ಹಾಗಾಗಿ ಆ ಥರ ಮಾಡಂಗಿಲ್ಲ. ಸೊ ಇನ್ನೇನು ಒಂದು ಪೊಲಿಟಿಕಲ್ ಪಾರ್ಟಿ ಜೊತೆ ಡೈರೆಕ್ಟ್ ಆಗಿ ಗುರ್ಸ್ಕೊಳ್ಳೋದು ಆ ಥರನೂ ಮಾಡಂಗಿಲ್ಲ. ಆಗ ಜನರಿಗೆ ಏನಾಗುತ್ತೆ, ಈಗ ನಿಮ್ಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಪಬ್ಲಿಕ್ ಏನಾಗಿದೆ, ಎಲ್ಲ ಅಥಾರಿಟಿಗಳ ಮೇಲಿಕ್ಕಿಂತ ಜಾಸ್ತಿ ಹೋಪು ಜುಡಿಷರಿ ಮೇಲೆ ಇದೆ. ಅವು ಕಾನೂನು ಏನು ಡೈರೆಕ್ಷನ್ ಕೊಡ್ತು, ನಾವು ಕಾನೂನನ್ನ ಪಾಲಿಸ್ತೀವಿ ಅಂತ ಹೇಳ್ತಾರೆ. ಕಾನೂನು ಕೊಟ್ಟಿರುವ ಡೈರೆಕ್ಷನ್ಗಳನ್ನ, ಜಡ್ಜ್ಮೆಂಟ್ಗಳನ್ನ, ಆದೇಶಗಳನ್ನ ಯಾರೂ ಪ್ರಶ್ನಿಸೋದಿಲ್ಲ. ಸೊ ಹಾಗಾಗಿ ಅದು ಒಂದು ರೀತಿಯ ಅವರು ಏನಂತಾರೆ, ಈ ದೀಕ್ಷೆ ಪಡೆದ ಸ್ವಾಮಿಗಳು ಇರ್ತಾರಲ್ಲ, ಸೊ ಆ ಥರ ಅವರು ಒಂದು ಕಲ್ಚರ್, ಒಂದು ಟ್ರೆಡಿಷನ್ ಅಂತ ಅವ್ರಿಗೂ ಇರುತ್ತೆ. ಸೊ ಅದನ್ನು ಅವರು ಫಾಲೋ ಮಾಡ್ಕೊಂಡು ಹೋಗಲೇಬೇಕಾಗತ್ತೆ. ಸೊ ಅದೇ, ಈಗ ಪರ್ಸ್ನಲ್ ವೈಯಕ್ತಿಕವಾಗಿ ಅವ್ರು ಮಾಡ್ಬೋದು, ಬಟ್ ಅದನ್ನು ಸಮಾಜದ ಎದುರಿಗೆ ಯಾವುದೋ ಒಂದು ಕಕ್ಷಿದಾರನ ಜೊತೆ ಆಗಲಿ, ಪೊಲಿಟಿಕಲ್ ಪಾರ್ಟಿ ಜೊತೆ ಆಗಲಿ ಡೈರೆಕ್ಟ್ ಆಗಿ ಗುರುತಿಸ್ಕೊಳ್ಳುವಾಗೆ ಇಲ್ಲ, ವೇದಿಕೆಯನ್ನು ಹಂಚ್ಕೊಳ್ಳುವಂಗೂ ಇಲ್ಲ. ಅದು ಬಾರಿದೆ. ಧಾರ್ಮಿಕ ಕಾರ್ಯಕ್ರಮಗಳನ್ನ ಅಪಿಯರ್ ಆಗ್ಬೋದು. ಅದೇ ಹೇಳಿದಾಗೆ ಅದೊಂದು ಪರ್ಸ್ನಲ್ ಸ್ಪೇಸ್ ಅಲ್ಲಿ ಬಂತು. ಈಗ ನಾನು ಜಾತಿ ಬಗ್ಗೆ ಜಾಸ್ತಿಯಾಗಿ ಅಥವಾ ಕ್ಯಾಸ್ಟ್ ಬಗ್ಗೆ ನಾನೇನು ಹೇಳಲಿಕ್ಕೆ ಹೋಗುದಿಲ್ಲ. ಸೊ ಅವರಿಗೆ ಈಗ ನಮ್ಮ ಇಂಡಿಯನ್ ಕಲ್ಚರಲ್ಲಿ ಹುಟ್ಟಿದ ಮೇಲೆ ಅವ್ರಿಗೆ ಅವರದ್ದೇ ಆದ ಒಂದು ಕ್ಯಾಸ್ಟ್ಗಳಿರ್ತವೆ, ಜಾತಿಗಳಿರ್ತವೆ. ಸೊ ಅದನ್ನ ಹೋಗಿ ಅಪಿಯರ್ ಆಗಬಾರ್ದು, ಅದನ್ನ ಹೋಗಿ ಅಟೆಂಡ್ ಆಗಬಾರ್ದು ಅನ್ನೋ ಬಾರಿ ಎಲ್ಲೂ ಇಲ್ಲ. ಮಾಡಬಹುದು. ಫ್ರೆಂಡ್ ಇರ್ತಾರೆ, ಇವಾಗ ಜಡ್ಜ್ ಅದಕ್ಕೆ ಮುಂಚೆ ಅವ್ರದ್ದೊಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರುತ್ತೆ. ಆ ಬಿಸ್ನೆಸ್ ಅಲ್ಲಿ ಅವ್ರ ಕಂಟಿನ್ಯೂಟಿ ಆಗ್ಬೋದಾ, ಲಾಭ ಬರುತ್ತಾರ? ಈಗ ಫ್ರೆಂಡ್ ಯಾರ್ದು ಮದುವೆ ಇರುತ್ತೆ, ಆ ಮದುವೆ ರಿಲೇಟ್ ಆಗ್ಬೋದಾ? ತುಂಬಾ ಜನ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ಜಡ್ಜ್ ಲೈಫ್ ಮಾತ್ರ ಬೇಡಪ್ಪ, ಬಹಳ ಕಷ್ಟ ಅಂತ ಹೇಳಿ. ಇಸ್ ಇಟ್ ಟ್ರೂ? ಹೌದು. ಈಗ ಒಂದು ಜಡ್ಜು ಆಗಿ ಅಪಾಯಿಂಟ್ ಆದ ಮೇಲೆ ಅವರಿಗೆ ಪರ್ಸ್ನಲ್ ಅಥವಾ ಅವ್ರ ಶೇರ್ ಯಾವುದೋ ಒಂದು ವೈಯಕ್ತಿಕವಾದ ಹಣವನ್ನು ಯಾವುದೋ ಒಂದು ಕಂಪನಿಯಲ್ಲಿ ಅಥವಾ ಹೂಡಿಕೆ ಮಾಡುವುದೆಲ್ಲ ಅದು ನಿಷಿದ್ಧನೇ ಅದು. ಸೊ ಅದನ್ನು ಮಾಡಬಾರ್ದು. ಸೊ ಹಾಗಾಗಿ ಇನ್ನು ನಿಮ್ಮ ಪರ್ಸ್ನಲ್, ಈಗ ನಿಮ್ಮ ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಇರ್ತವೆ, ಅಥವಾ ನಿಮ್ಮ ತಂದೆಯಿಂದ ಬಂದಿರೋ ಯಾವುದೋ ಒಂದು ಬಿಸ್ನೆಸ್ಗಳಿರ್ತವೆ, ಫ್ಯಾಮಿಲಿ ಮೆಂಬರ್ಸ್ ನಡೆಸ್ಕೊಂಡು ಹೋಗ್ತಾರೆ. ಸೊ ಅದನ್ನೆಲ್ಲ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ, ಅದು ಫ್ಯಾಮಿಲಿ ನಡೆಸ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಜಡ್ಜಸ್ಗಳಿಗೆ ಈ ಥರ ಬಾರ್ ಇದ್ದೇ ಇದೆ. ಅವರು ಅದನ್ನು ಒಂದು ಸಮಾಜದಲ್ಲಿ ಅವರೊಂದು ಗಾಜಿನ ಮನೇಲಿದ್ದಾಗೆ. ಸೊ ಹಾಗಾಗಿ ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ಸರ್, ಜಡ್ಜ್ ಲೈಫ್ ಎಷ್ಟು ಅಕೌಂಟಬಿಲಿಟಿ ಸೋಷಿಯಲ್ ಜೊತೆಗೆ ಗುರುತಿಸ್ಕೊಳ್ಳುವಾಗ, ಸಿನಿಮಾ, ಪೂಲ್ಸ್, ಪಾರ್ಟಿ, ಔಟ್ಡೋರು, ಮತ್ತೆ ಬೇರೆ ದೇಶಕ್ಕೆ ಹೋಗ್ಬೇಕು, ಸರ್ಕಾರಿ ಅಧಿಕಾರಿಗಳು ಬೇರೆ ದೇಶಕ್ಕೆ ಹೋಗ್ಬೇಕಂದ್ರೆ ಎಂತಕ್ಕೆ ಹೋಗ್ತೀರಿ ಅಂತ ಹೇಳಿ ಪಾಸ್ಪೋರ್ಟ್ ಹೆಸರು ಎಂಟ್ರಿ ಇರುತ್ತೆ, ನಿಂಗೆ ಎಲ್ಲಿಂದ ದುಡ್ಡು ಬಂತು ಅಂತ ಹೇಳುತ್ತೆ, ಅಕೌಂಟಬಿಲಿಟಿ ಇರುತ್ತೆ ಎವ್ರಿ ಇಯರ್. ಸರ್ಕಾರಿ ಅಧಿಕಾರಿ, ಗೌರ್ಮೆಂಟಲ್ಲಿ ಸಹ ಜಡ್ಜ್ ಸರ್ಕಾರಿ ಅಧಿಕಾರಿ ಆಗಿರ್ತಾರೆ, ಅವ್ರದ್ದು ಅಕೌಂಟಬಿಲಿಟಿ ಇದೆಯಾ? ಮತ್ತೆ ಎಲ್ಲೆಲ್ಲಿ ಹೋಗ್ಬೋದು? ಇದಕ್ಕೊಂದು ಆ್ಯಡ್ ಮಾಡಿ ನಾನು ಎಕ್ಸ್ಟ್ರಾ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಿಮ್ಗೆ ಗೊತ್ತಿರ್ಬೋದು, ಈ ಲೋವರ್ ಕೋರ್ಟ್ ಅಥವಾ ಡಿಸ್ಟ್ರಿಕ್ಟ್ ಕೋರ್ಟ್ ಅಂತ ಏನು ಹೇಳ್ತಾರಲ್ಲ, ಅಲ್ಲಿ ನಿಮಗೆ 2 ವರ್ಷ ಮಾತ್ರ ನೀವು ಒಂದು ಕಡೆ ವರ್ಕ್ ಮಾಡಬಹುದು. ಅದಾದ್ಮೇಲೆ ನಿಮಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಸೊ ಇದೆಲ್ಲ ಟು ಮೇಂಟೈನ್ ದಿ ಅಕೌಂಟಬಿಲಿಟಿ ಆಫ್ ದಿ ಜುಡಿಷರಿ. ಆಮೇಲೆ ನೀವು ಹೈಕೋರ್ಟಲ್ಲಿ ನೋಡ್ಬೋದು, ಎವ್ರಿ 8 ವೀಕ್ಸ್ ಅಂದರೆ 56 ಡೇಸ್, 2 ಮಂತ್ಸ್ ಲೆಕ್ಕ. ಅದಕ್ಕೆ ನಿಮಗೆ ಎವ್ರಿ ಬೆಂಚು ರೋಸ್ಟರ್ ಚೇಂಜ್ ಆಗ್ತಾ ಇರುತ್ತೆ, ಅವ್ರು ಒಬ್ಬರೇ ಜಡ್ಜಸ್ ಇರಲ್ಲ. ಇದೆಲ್ಲ ಯಾಕೆ ಮಾಡಿದ್ದಾರೆ ಅಂತಂದರೆ ಟು ಮೇಂಟೈನ್ ದಟ್ ಅಕೌಂಟಬಿಲಿಟಿ. ಇವಾಗ ನೋಡಿ, ಒಬ್ಬರೇ ಯಾವುದೋ ಒಂದು ರಿಟ್ ಪಿಟಿಷನ್ ಅಲ್ಲಿ ಅಥವಾ ಒಂದು 482 ಅಲ್ಲಿ ಯಾವುದೋ ಒಬ್ಬರೇ ಜಸ್ಟಿಸ್ ಕೂತರು ಅಂತಂದರೆ, ಸೊ ಅವರು ಸ್ವಲ್ಪ ಡಿಬೇಟ್ ಆಗುವ ಚಾನ್ಸು ಇರಬಹುದು. ಸೊ ಅವರಿಗೆ ಬೇರೆ ಕಡೆಯಿಂದ ಪ್ರೆಷರೈಸ್ ಬರ್ಬೋದು, ಇನ್ಫ್ಲುಯೆನ್ಸ್ ಹಾಕ್ಬೋದು. ಸೊ ಹಾಗಾಗಿ ಇದನ್ನೆಲ್ಲ ನಮ್ಮ ವ್ಯವಸ್ಥೆ, ನಮ್ಮ ಜುಡಿಷರಿ ಇದನ್ನೆಲ್ಲ ಪ್ರಾಪರ್ ಆಗಿ ಮೇಂಟೈನ್ ಮತ್ತೆ ಹ್ಯಾಂಡಲ್ ಮಾಡ್ತಾ ಇದೆ. ಒಂದು ಇನ್ನು ನಿಮ್ಗೆ ಹೇಳಬೇಕು ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ 3 ಪೀಠ ಇದೆ ಹೈಕೋರ್ಟ್ದು, ನಿಮ್ಗೆ ಗೊತ್ತಿರ್ಬೋದು.
ಒಂದು ಬೆಂಗಳೂರು ಪ್ರಿನ್ಸಿಪಲ್ ಬೆಂಚ್ ಅಂತ ಹೇಳ್ತಾರೆ, ಇನ್ನೊಂದು ಧಾರವಾಡ, ಇನ್ನೊಂದು ಕಲಬುರಗಿ. ಸೊ ಬೆಂಗಳೂರಲ್ಲಿರುವ ಜಡ್ಜಸ್ಸು ಧಾರವಾಡಕ್ಕೂ ಹೋಗ್ಬೋದು, ಅಲ್ಲಿಂದ ಕಲಬುರಗಿಗೂ ಹೋಗ್ಬೋದು, ಕಲಬುರಗಿಯಿಂದ ಮತ್ತೆ ಪುನಃ ಬೆಂಗಳೂರಿಗೂ ಬರ್ಬೋದು. ಸೊ ಆ ಥರ ಎಲ್ಲ ನಾವು ಅದನ್ನೆಲ್ಲ ಟು ಮೇಂಟೈನ್ ದಿ ಅಕೌಂಟಬಿಲಿಟಿ, ಅದಕ್ಕೋಸ್ಕರನೇ ಈ ಜುಡಿಷರಿ ಈ ಥರ ಸಿಸ್ಟಮ್ನ ಮಾಡಿದೆ. ಆಮೇಲೆ ನೀವು ಸೋಷಿಯಲ್ ಲೈಫ್ ಬಗ್ಗೆ ಹೇಳಿದ್ರಿ. ಸೊ ನಾನು ಅದಕ್ಕೆ ನಿಮ್ಗೆ ಹೇಳಿದೆ, ಒಂದು ದೀಕ್ಷೆ ಪಡೆದ ಸನ್ಯಾಸಿಗಳು ಹೇಗಿರ್ತಾರೆ, ಸೊ ಅವರು ಜನರಿಗೆ ಹೆಲ್ಪ್ ಮಾಡಲಿಕ್ಕೆ ಇದ್ದವರು, ಒಂದು ಮಠನ ಒಂದು ಏನು ಕಮ್ಯುನಿಟಿನ ಮೇಂಟೈನ್ ಮಾಡ್ಕೊಂಡು ಹೋಗೋದು ಅವರು ಜವಾಬ್ದಾರಿ. ಸೊ ಜಡ್ಜಸ್ಗಳು ಇದೇ ಥರ ಇರ್ತಾರೆ. ಸೊ ಅವರಿಗೆ ಪರ್ಸ್ನಲ್ ಲೈಫ್ ಎಷ್ಟು ಬೇಕು, ಎಷ್ಟನ್ನು ಮಾಡಬೇಕು, ಎಷ್ಟನ್ನು ಬಿಡಬೇಕು, ಅದೆಲ್ಲ ಅವರಿಗೆ ಒಂದು ತಿಳುವಳಿಕೆ ಇರುತ್ತೆ. ಪಾಯಿಂಟ್ ನಂಬರ್ 1. ಇನ್ನು ನೀವು ಹೇಳಿದ್ರಿ ತುಂಬ ಕ್ಲೋಸ್ ರಿಲೇಷನ್ ಮದುವೆಗೆ ಹೋಗಬಹುದು, ಅಥವಾ ಬೇರೆ ಒಂದು ಸ್ವಲ್ಪ ಬ್ಲಡ್ ರಿಲೇಷನ್ ಇದ್ರೆ ಆ ಥರ ಹೋಗ್ಬೋದು, ಇಲ್ಲ ಯಾರೋ ಒಂದು ಪರಿಚಯ ಇಲ್ಲ, ಅಷ್ಟೊಂದು ಕಕ್ಷಿದಾರ ಆಗಿದ್ದಾನೆ, ಅದಕ್ಕೆ ಹೋಗಬಾರ್ದು ಅಂತ. ಸೊ ದೆರ್ ಇಸ್ ನೋ ಬಾರ್, ಹೋಗಬಾರ್ದು ಅಂತ ಏನಿಲ್ಲ, ಹೋಗಬಹುದು. ಏನು ಅದಕ್ಕೆ ಇದು ನಿಷಿದ್ಧ ಅಥವಾ ಕಾನೂನು ಇದಕ್ಕೆ ಮಾಡಲೇಬಾರ್ದು ಅಂತ ಎಲ್ಲೂ ಹೇಳಿಲ್ಲ, ಹೋಗಬಹುದು. ಆದರೆ ನಿಮಗೆ ಇನ್ನೊಂದು ಪಾಯಿಂಟ್ ನಾನು ಹೇಳ್ತೀನಿ. ಇವಾಗ ಒಬ್ಬ ಜಡ್ಜಸ್ಸು ಜಸ್ಟಿಸ್ ಆಗಿ ಅಥವಾ ಜಡ್ಜ್ ಆಗಿ ಓತ್ ತಗೊಂಡ್ಮೇಲೆ ಈ ಅವ್ರ ಕಕ್ಷಿದಾರ ಆಗಿರ್ಬೋದು ನೀವು ಹೇಳ್ದಂಗೆ, ಅಥವಾ ಅವ್ರ ಜೂನಿಯರ್ಸ್ ಆಗಿರ್ಬೋದು, ಯಾರು ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಅಥವಾ ಅವ್ರಿಗೆ ಯಾರು ಕ್ಲೋಸ್ ಇದ್ದಾರೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅವ್ರ ಸರ್ಕಲಲ್ಲಿ ಇರೋರು ಆಗಿರ್ಬೋದು, ನಾಟ್ ಬಿಫೋರ್ ಮೀ ಅಂತ ಮಾಡ್ತಾರೆ. ಯಾಕೆಂತಂದ್ರೆ ಇವರು ನಮ್ಮ ಮುಂದೆ ಬಂದು ವಾದ ಮಾಡಬಾರ್ದು, ಯಾಕೆಂದ್ರೆ ಅವರು ನನಗೆ ತುಂಬಾ ಕ್ಲೋಸು, ಕನೆಕ್ಷನ್ ಇದೆ. ಸೊ ನಾನು ಪ್ರೆಜುಡೈಸ್ ಆಗ್ಬೋದು, ನನ್ನ ಕ್ಲೋಸ್ ಇದ್ದು ನನ್ನ ಫ್ಯಾಮಿಲಿ ಮೆಂಬರ್ಸ್ ಕೇಸ್ನೇ ನಾನು ನಡೆಸಿದ್ರೆ ನಾನು ಪ್ರೆಜುಡೈಸ್ ಆಗಬಾರ್ದು. ಹಾಗಾಗಿ ನಾಟ್ ಬಿಫೋರ್ ಮೀ ಅಂತ ಮಾಡ್ತಾರೆ. ಅವರು ಆ ಜಸ್ಟಿಸ್ ಮುಂದೆ ಅಥವಾ ಆ ಜಡ್ಜ್ ಮುಂದೆ ಹೋಗಿ ವಾದ ಮಾಡುವ ಅವಕಾಶವೇ ಇಲ್ಲ. ಸೊ ಈ ಥರ ಎಲ್ಲ ಸಿಸ್ಟಮ್ ಇದೆ. ಸಿನಿಮಾ, ಶಾಪಿಂಗ್, ಬೇರೆ ಬೇರೆ ಓಡಾಟಗಳು, ಫಂಕ್ಷನ್ಸ್, ಕಿಟಿ ಪಾರ್ಟಿ ಇದೆಲ್ಲ ಅಟೆಂಡ್ ಮಾಡೋಕ್ಕಾಗತ್ತಾ? ಅಲ್ಲ ಮೇಡಮ್, ಆಯಿತು, ನಾವು ಇನ್ನೊಂದು ಥರ ಹೇಳ್ತೀನಿ. ನಾನು ಫಾರ್ ಎಕ್ಸಾಂಪಲ್, ನಮಗೆ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ 11 ಸ್ಟಾರ್ಟ್ ಆಗುತ್ತೆ, ಬೆಳಿಗ್ಗೆ 11 ಗಂಟೆ, 5:45, 6 ಗಂಟೆವರೆಗೆ ಅವರ ಟೈಮಿಂಗ್ಸ್. ಪಾಪ ಎಷ್ಟೊಂದು ಜನ ಜಡ್ಜಸ್ಸು, ಅದು ಹೇಗಿರುತ್ತೆ ಅಂದರೆ ನಿಮಗೆ ವೀಕ್ಲಿ 6 ಡೇಸ್ ಆಲ್ಮೋಸ್ಟ್, ಅಲ್ಟರ್ನೇಟಿವ್ ಸ್ಯಾಟರ್ಡೇಸು ಆಫ್ ಇರುತ್ತೆ, ಇಲ್ಲ ಅದರಲ್ಲೂ ಸ್ಪೆಷಲ್ ಸೀಟಿಂಗ್ ಅಂತ ಹಾಕೊಂಡು ಇರ್ತಾರೆ. ಸೊ ಅವ್ರಿಗೆ ಎಷ್ಟು ವರ್ಕ್ ಪ್ರೆಷರ್ ಇರುತ್ತೆ ಅಂತಂದರೆ, ಪಾರ್ಟಿ, ಸಿನಿಮಾ, ಎವ್ರಿ ವೀಕೆಂಡ್ ನಮ್ಮ ಏನು IT ಫೀಲ್ಡು ಅಥವಾ MNCಲ್ಲಿ ವರ್ಕ್ ಮಾಡ್ತಾರಲ್ಲ, ಅದನ್ನು ಮಾಡೋಕ್ಕೆ ಸಾಧ್ಯತೆನೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಒಂದು 7 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ನನಗಿದು ಅಂಡರ್ಸ್ಟೂಡ್ ಆಗಿದೆ. ನಿಮಗೆ ಇನ್ನು ನಾನು ಡೈರೆಕ್ಟಾಗಿ ಹೆಸರು ಹೇಳಲ್ಲ, ಇನ್ನು ಹೈಕೋರ್ಟಲ್ಲಿ ನಮ್ಮ ಜಸ್ಟಿಸ್ಗಳು ಇದ್ದಾರೆ, ಡೈಲಿ 400-500 ಕೇಸ್ನ ಹ್ಯಾಂಡಲ್ ಮಾಡಿ ಆದೇಶವನ್ನು ಪಾಸ್ ಮಾಡೋರು ಇದ್ದಾರೆ. ಸೊ ನೀವು ಅಲ್ಲಿ ಹೈಕೋರ್ಟಲ್ಲಿ ಹೋಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. 1 ನಿಮಿಷ ಬಿಟ್ಟರೆ ಮ್ಯಾಕ್ಸಿಮಮ್ 2 ಮಿನಿಟ್ಸಲ್ಲಿ ನಿಮ್ಮ ಒಂದು ಫಾರ್ ಎಕ್ಸಾಂಪಲ್ ಒಂದು 60-70 ಪೇಜನ್ನು ನೀವು ಫೈಲ್ ಮಾಡಿರ್ತೀರಿ ಒಂದು ಪಿಟಿಷನ್ನ, ಅಂದರೆ ಅದನ್ನು ನೋಡಿ ಅವರು ವಿತಿನ್ 2 ಮಿನಿಟ್ಸಲ್ಲಿ ಸ್ಟೇ ಕೊಡಬೇಕಾ, ನೋಟಿಸ್ ಮಾಡಬೇಕಾ, ಇದು ಏನು ಅಂತ ಹೇಳಿ ಅರ್ಥ ಮಾಡ್ಕೊಂಡು ಆರ್ಡರ್ ಬರೀತಾರೆ. ಸೊ ಅದು ಬರಿಬೇಕು ಅಂತಂದರೆ ಒಂದು ಡೈಲಿ ಒಂದು 300-400 ಫೈಲ್ಸ್ನ ನೀವು ಮೂವ್ ಮಾಡಬೇಕು, ನೋಡಬೇಕು ಅಂತ ಅಂದರೆ ಅವ್ರಿಗೆ ಹಿಂದಿನ ದಿನ ರಾತ್ರಿ ಅಥವಾ ಹಿಂದಿನ ದಿನದ ಕೆಲಸಗಳು ಎಷ್ಟು ಇರ್ಬೋದು, ಎಷ್ಟು ಪ್ರೆಷರ್ ಇರ್ಬೋದು ಅಂತ ನೀವು ಅರ್ಥ ಮಾಡ್ಕೋಬೋದು. ಸೊ ಇವರಿಗೆ ಈ ಸಾಧ್ಯತೆಗಳು ತುಂಬ ಕಡಿಮೆ ಇವರ ವರ್ಕ್ ಪ್ರೆಷರಲ್ಲಿ. ನಾವು ತುಂಬ ಜನ ಅನ್ಕೊಂಡ್ಬಿಡ್ತೀವಿ, ಎಷ್ಟೋ ಜನ ನಾನು ನೋಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ, ಯಾಕೆ ಕಾನೂನು ಫೀಲ್ಡಲ್ಲಿ ಮೇಯಲ್ಲಿ 1 ಮಂತ್ ರಜಾ, ಅಕ್ಟೋಬರಲ್ಲಿ 1 ಮಂತ್ ರಜಾ, 15 ಡೇಸ್ ರಜಾ, ಡಿಸೆಂಬರಲ್ಲಿ ವಿಂಟರ್ ರಜಾ ಬರುತ್ತೆ ವೆಕೇಶನ್ ಅಂದ್ಬಿಟ್ಟು, ಅಲ್ಲಿ ಯಾಕೆ 15 ಡೇಸ್ ರಜಾ? ಆ್ಯಕ್ಚುಲಿ ಆ ರಜಾ ಇಲ್ಲ ಅಂತ ಅಂದರೆ ಅವ್ರ ಲೈಫು ತುಂಬ ಹೇಗೆ ವರ್ಕ್ ಪ್ರೆಷರಿಂದ ತುಂಬಿಕೊಂಡಿರತ್ತೆ. ಅವ್ರಿಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕೆ ಇದೆಲ್ಲ ಬೇಕಾಗುತ್ತೆ. ಆ್ಯಂಡ್ ಮೋರೆವರ್ ಇದು ಕೋರ್ಟ್ ಇವಾಗ ಹೈಕೋರ್ಟು 10:30 5, 4:30 to 5 ಅವ್ರಿಗೆ ಸಿಟ್ಟಿಂಗ್ ಇದೆ ಅಂತಂದರೆ, ಅಲ್ಲಿ ಸಿಟ್ಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗಿ ಆರಾಮ್ಸೆ ರೆಸ್ಟ್ ಮಾಡೋದು, ಮಜಾ ಮಾಡೋದು ಅನ್ನೋ ಪ್ರಶ್ನೆನೇ ಇಲ್ಲ. ಬಿಕಾಸ್ ನಾಳೆ ಬೆಳಗ್ಗೆ 150 ಕೇಸ್ ಲಿಸ್ಟ್ ಆಗಿರುತ್ತೆ. ಆ 150 ಕೇಸ್ನ ಅವ್ರು ಓದ್ಕೊಂಡು ಬರಬೇಕು, ಅದನ್ನು ಓದ್ಕೊಂಡು ಬಂದು ಆರ್ಗ್ಯುಮೆಂಟ್ ಕೇಳಿ ಆದೇಶ ಕೊಡಬೇಕು. ಸೊ ವರ್ಕ್ ಪ್ರೆಷರ್ ತುಂಬ ಇದೆ. ಸೊ ಹಾಗಾಗಿ ಇವರಿಗೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟೇ, ಬಟ್ ಹೋಗಲೇಬಾರ್ದು ಅಥವಾ ಮಾಡಲೇಬಾರ್ದು ಅಂತ ಏನಿಲ್ಲ. ಅವರು ಕ್ಲೋಸ್ ಸರ್ಕಲಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ ಜೊತೆ ಎಲ್ಲ ಜನ, ಎಲ್ಲ ಹ್ಯೂಮನ್ಸ್ ಹೆಂಗೆ ಇರ್ತಾರೋ ಅವರು ಅದೇ ಥರ ಲೈಫ್ನ ಲೀಡ್ ಮಾಡ್ಬೋದು.